ಬಣಜಿಗ ಸಮಾಜದ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನ. ಜಮಖಂಡಿ, ಜೂನ್ 14. ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭ. ನಗರದ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಬಣಜಿಗ ದೈವ ಮಂಡಳಿ ಸಹಯೋಗದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ದಾನಮ್ಮದೇವಿ ಸಮುದಾಯ ಭವನದಲ್ಲಿ ಜೂನ್ 14ರಂದು ಬೆ 10 ಗಂಟೆಗೆ ಜರುಗಲಿದೆ ಎಂದು ಅಧ್ಯಕ್ಷ ಶಂಕರ ಜಿರಲಿ ತಿಳಿಸಿದರು. ನಗರದ ದಾನಮ್ಮದೇವಿ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ 85ಕ್ಕೂ ಅಧಿಕ ಅಂಕಗಳನ್ನು ವಿದ್ಯಾರ್ಥಿನಿಯರು ಪಡೆದಿರಬೇಕು. ಜೂನ್ 10 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿದ್ದು, ವಿದ್ಯಾರ್ಥಿಗಳು ಅಂಕಪಟ್ಟಿ, ಆಧಾರ್ ಕಾರ್ಡ್ ನಕಲು ಪ್ರತಿ ಹಾಗೂ ವಿದ್ಯಾರ್ಥಿಗಳ ಭಾವಚಿತ್ರದೊಂದಿಗೆ ಅರ್ಜಿ ಸಲ್ಲಿಸಬಹುದು ಎಂದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಮುತ್ತಿನಕಂತಿ ಮಠದ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು, ಶಿರೋಳ ರಾಮಾರೂಢ ಮಠದ ಶಂಕರಾರೂಢ ಶ್ರೀಗಳು ವಹಿಸವರು. ಸಮಾರಂಭದ ಅಧ್ಯಕ್ಷತೆಯನ್ನು ಮಲ್ಲಿಕಾರ್ಜುನ ಜಿರಲಿ ವಹಿಸವರು. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಪ್ರಕಾಶ ತಪಶೆಟ್ಟಿ, ಚನ್ನಪ್ಪ ಬಾಂಗಿ, ಶಂಕರ ಗುರಲಿಂಗಪ್ಪ ಜಿರಲಿ, ಉಮಾಮಹೇಶ ಬಾಂಗಿ, ಪವಿತ್ರ ಸಂಪತ್ತಕುಮಾರ ಕಲ್ಯಾಣ ಶೆಟ್ಟಿ ವಹಿಸವರು. ಹೀಗೆ ಅನೇಕ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮಲ್ಲಪ್ಪ ಜೈನಾಪುರ, ಕಾರ್ಯದರ್ಶಿ ಸಂಗಮೇಶ ಹಲವಾಯಿ, ರವೀಂದ್ರ ಸಂಪಗಾಂವಿ, ಷಣ್ಮುಖಪ್ಪ ಮಹಬಳಶೆಟ್ಟಿ, ಮಲ್ಲಿಕಾರ್ಜುನ ಇಂಗಳಗಾಂವಿ, ಉಮೇಶ ಮುರಗೋಡ, ಶಂಕರ ಚಿಮ್ಮಡ, ನಿಂಗಪ್ಪ ಲಿಗಾಡಿ, ಸಚಿನ ಪಟ್ಟಣಶೆಟ್ಟಿ, ರಜತ ಮಹಬಳಶೆಟ್ಟಿ ಸೇರಿದಂತೆ ಅನೇಕರು ಇದ್ದರು. ವರದಿ ರವಿ ದೊಡಮನಿ, ಕರುನಾಡ ರತ್ನ. ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು ಶತಾಬ್ದಮ್ಮ ಶಿವಲಿಂಗ ಪಂಡಿತ ಆರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಮುತ್ತಿನಕಂತಿ ಹಿರೇಮಠ ಜಮಖಂಡಿ ಇವರು ಬರಲಿದ್ದಾರೆ. ಇನ್ನೊಬ್ಬರು ಶ್ರೀ ಮುನೀಪ ಶಂಕರಾರೂಢ ಸ್ವಾಮಿಗಳು, ರಾಮಾರೂಢ ಮಠ ಶಿರೋಳ್ ಇವರು ಕೂಡ ಆಗಮಿಸಲಿದ್ದಾರೆ. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ನಾಡೋಜಿ ಜಗದೀಶ್ ಗುಡುಗುಂಟಿ, ಜನಪ್ರಿಯ ಶಾಸಕರು ಜಮಖಂಡಿ ಇವರು ಸಹ ಆಗಮಿಸಲಿದ್ದಾರೆ. ಸಮಾರಂಭದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ರುದ್ರಪ್ಪ ಜಿರಲಿ, ಅಧ್ಯಕ್ಷರು ಪ್ರತಿಭಾ ಪುರಸ್ಕಾರ ಸಮಿತಿ ಜಮಖಂಡಿ. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಆನಂದ್ ಸಿ ನ್ಯಾಮಗೌಡ್, ಮಾಜಿ ಶಾಸಕರು ಜಮಖಂಡಿ. ಸನ್ಮಾನ್ಯ ಶ್ರೀ ಪ್ರಕಾಶ್ ತಪಶೆಟ್ಟಿ, ಅಧ್ಯಕ್ಷರು ಬಸವೇಶ್ವರ ಸಹಕಾರಿ ಬ್ಯಾಂಕ್. ನಮ್ಮ ಸಮಾಜದ ಬಣಜಿಗ ಸಮಾಜದ ಪ್ರತಿಭಾ ಪುರಸ್ಕಾರದ ಪತ್ರಿಕಾ ಮಾಧ್ಯಮವನ್ನು ಸಹಿತ ವೇದಿಕೆ ಮೇಲೆ ಅಲಂಕರಿಸಿರುವ ಈ ಪ್ರತಿಭಾ ಪುರಸ್ಕಾರದ ಜಿರ್ಲಿ ಸರ್ ಅವರೇ, ಅಧ್ಯಕ್ಷರಾಗಿರುವಂತಹ ಜಿರ್ಲಿ ಸರ್ ಅವರೇ, ಮಲ್ಲು ಅವರೇ ಹಾಗೂ ಎಲ್ಲ ನಮ್ಮ ಸಮಾಜದ ಹಿರಿಯರೇ ಹಾಗೂ ಈ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮ್ಮ ಬಣಜಿಗ ಸಮಾಜದ ಕೆಲವೊಂದು ವಿಚಾರಗಳನ್ನ ಇವತ್ತು ದೇವರ ತಂದೆ ತಮ್ಮನ್ನು ಆಹ್ವಾನಿಸಿದ್ದೀವಿ. ನಾವೆಲ್ಲ ಆಗಮಿಸಬೇಕಾಗಿ ಮತ್ತೊಂದು ಸ್ವಾಗತ ಕೋರಿ 2 ವಿಷಯಗಳನ್ನ ತಮ್ಮ ಮುಂದೆ ಕ್ಲಾಸ್ನಲ್ಲಿ ಕೊಡ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿಭಾ ಪುರಸ್ಕಾರವನ್ನ ಬರುವ 14ನೇ ತಾರೀಕು ನಾವು ಜೂನ್ 14ನೇ ತಾರೀಕಿಗೆ ಜಮಖಂಡಿಯಲ್ಲಿ ಹಮ್ಮಿಕೊಂಡಿದ್ವಿ. ಜಮಖಂಡಿ ತಾಲೂಕಾ ಅಂದ್ರೆ ಜಮಖಂಡಿ ಮತಕ್ಷೇತ್ರಕ್ಕೆ ಸೀಮಿತವಾಗಿರುವಂತಹ ಒಂದು ಪ್ರತಿಭಾ ಪುರಸ್ಕಾರವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಬಣಜಿಗ ಸಮಾಜದಲ್ಲಿ SLC ಮತ್ತು PUCಯಲ್ಲಿ ಕನಿಷ್ಠ ಅನ್ನೋಕ್ಕಿಂತ ಗರಿಷ್ಠ 85% ಯಾರು ಜಾಸ್ತಿ ಅಂಕಗಳನ್ನ ಸಂಪಾದನೆ ಮಾಡಿದರೆ ಆ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರನ್ನು ಕರೆದುಬಿಟ್ಟು ನಮ್ಮ ಸಮಾಜದ ವತಿಯಿಂದ ಈ ದಾನಮ್ಮದೇವಿ ಸಮುದಾಯ ಭವನದಲ್ಲಿ ಒಂದು ಪುರಸ್ಕರಿಸುವಂತ, ಅವರನ್ನು ಸನ್ಮಾನಿಸುವಂತ ಒಂದು ಕಾರ್ಯಕ್ರಮ ಸಮಾಜದವರೆಲ್ಲ ಕೂತ್ಕೊಂಡು ಹಮ್ಮಿಕೊಂಡಿದ್ದಾರೆ. ಈ ಸಮಾಜದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವ ಪೂರ್ವದಲ್ಲಿ ನಮ್ಮ ನಗರ ಘಟಕದ ಎಲ್ಲ ಕಾರ್ಯಕರ್ತ ಸಮಿತಿಯವರು, ದೈವ ಮಂಡಳಿ, ಬಣಜಿಗ ದೈವ ಮಂಡಳಕ್ಕೂ ನಿರ್ಣಯ ತೆಗೆದುಕೊಂಡ ಪ್ರಕಾರ ಈ ಸಲ ಒಂದು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನ ಹಮ್ಮಿಕೋಬೇಕು. ಎಲ್ಲ ಈ ಸಲ PUC ಮತ್ತು SLC ರಿಸಲ್ಟ್ ಬಹಳ ಉತ್ತಮವಾಗಿ ಬಂದಿರುವಂತಹ ಪ್ರಯುಕ್ತವಾಗಿ ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಸಲ ನಾವು ನಮ್ಮಲ್ಲಿ ಸನ್ಮಾನಕ್ಕೆ ಆಗಮಿಸ್ತಾರೆ ಅಂತ ಹೇಳಿ ನಾವು ಆಶಾಭಾವನೆಯನ್ನು ಹೊಂದಿದ್ವಿ. ಇದರ ಉದ್ದೇಶ ಏನಂದ್ರೆ ನಮ್ಮ ಸಮಾಜದಿಂದ ಬರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರು 85% ಹೆಚ್ಚು ಅಂಕಗಳು ಗಳಿಸಿದರೆ ಅವರು ಕರೆದುಬಿಟ್ಟು ಗೌರವಿಸೋದ್ರಿಂದ ಅವರಿಗೆ ಕೂಡಿದಂತ ಪಾಲಕರಿಗೆ ಒಂದು ಪ್ರೋತ್ಸಾಹದಾಯಕ ಆಗಿರ್ಬೇಕು, ಪುರಸ್ಕಾರ ಆಗಿರ್ಬೇಕು. ಬಂದಂತ
ಪಾಲಕರ ಬಂದಂತ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ಸಹಿತ ಅಂದ್ರೆ ಆ ಕಣ್ಣು ಕಳ್ಕೊಂಡಾಗ ನಮ್ಮ ಮಕ್ಕಳಿಗೆ ಓದಿಸ್ಬೇಕು, ನಮಗೂ ಈಗ ಏನಾಗ್ಬೇಕಂದ್ರೆ ನಮ್ಮ ಮಕ್ಕಳನ್ನ ನಮ್ಮನ್ನ ಗುರುತಿಸ್ಬೇಕು ಅಂತ ಆಶಾಭಾವನೆ ಹುಟ್ಟಿಸ್ಬೇಕು ಅಂತ ಒಂದು ಉದ್ದೇಶ ಆದ್ರೆ ಒಂದ್ ಕಡೆ ಎಲ್ಲ ಮಕ್ಕಳನ್ನ ಗೌರವಿಸೋದ್ರಿಂದ ನಮ್ಮ ಸಮಾಜ ಗುರುತಿಸಿತು, ನಮ್ಮ ಸಮಾಜದ ನಮ್ಮನ್ನು ಪುರಸ್ಕಾರ ಮಾಡಿ ನೀಡಿದ್ರು ಅನ್ನುವಂತ ಭಾವನೆ ಮಕ್ಕಳಲ್ಲಿ ಹುಟ್ಟುಬಿಟ್ಟು ಮತ್ತೆ ಅಭ್ಯಾಸಗಳಿಗೆ ಹೆಚ್ಚು ಲಕ್ಷ್ಯ ವಹಿಸಬೇಕು ಅನ್ನುವಂಥದ್ದು ನಮ್ಮ ಸಮಾಜದ ಕಳಕಳಿಯಿಂದ ನಮ್ಮ ಸಮಾಜದವರು ಈ ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಮಾಜದ ಹಿರಿಯರು ಇದರಲ್ಲಿ ಒಕ್ಕಟ್ಟಾಗಿ ಕೆಲಸವನ್ನ ಕೈಗೊಳ್ತಾ ಇದ್ದಾರೆ. ಮತ್ತ ನಮ್ಮ ಬಣಜಿಗೆ ಸಮಾಜದಲ್ಲಿ ಏನಾಗಿದೆ ಅಂದ್ರೆ ಈಗಾಗಲೇ ಹಿಂದೆ ನಾವು ಬಹಳ ವರ್ಷಗಳಿಂದ ಪುರಸ್ಕಾರ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಇಲ್ಲಿ ನಮ್ಮಲ್ಲಿ ಪುರಸ್ಕಾರ ಕೊಡುವಂತ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಉನ್ನತ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಒಂದು ಅಂಶವನ್ನು ಗಮನಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವಿವಿಧ ರಾಜ್ಯಗಳಲ್ಲಿ ಉನ್ನತ ಸ್ಥಾನಗಳಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸರ್ಕಾರದ ಸೇವೆಯಲ್ಲಿದ್ದಾರೆ, ರಾಜಕೀಯ ರಂಗದಲ್ಲಿದ್ದಾರೆ, ಶೈಕ್ಷಣಿಕ ರಂಗದಲ್ಲಿದ್ದಾರೆ. ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ನಮ್ಮ ಸಮಾಜದ ಆಗಿ ಹೋಗಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೆಲಸವನ್ನು ಕೈಗೊಳ್ತಾ ಇದ್ದಾರೆ ಅಂತ ಹೇಳಿ ಬಹಳ ಸಂತೋಷ ಅನಿಸ್ತಾ ಇದೆ. ಇದಕ್ಕೋಸ್ಕರ ನಾವು ಇವತ್ತು ತಮ್ಮನ್ನು ಆಹ್ವಾನಿಸಿ ಬರುವ ದಿನಾಂಕದಂದು 14ನೇ ತಾರೀಕಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅದ್ದೂರಿಯಾಗಿ ಆಗ್ಬೇಕಾದ್ರೆ ತಮ್ಮೆಲ್ಲರ ಸಹಾಯ ಸಹಕಾರ ಬಹಳ ಅವಶ್ಯಕತೆ ಇರುವುದನ್ನ ನಾವು ಇವಾಗ ಮನಗಂಡು ತಮ್ಮನ್ನ ಪ್ರತಿ ವರ್ಷ ಹೆಂಗ್ ನಾವು ಸಹಾಯ ಸಹಕಾರ ಕೊಟ್ಟು ಬಂದಿದ್ರಿ, ನಮ್ಮ ಸಮಾಜದ ಬಗ್ಗೆ ಕಾಳಜಿಯನ್ನು ಹೊಂದಿದ್ದು ತಾವು ಯಾವ ರೀತಿಯಾಗಿ ಅದನ್ನ ಸಮಾಜಕ್ಕೆ ಮುಟ್ಟಿಸುವಂತ ಕಾರ್ಯವನ್ನು ಕೈಗೊಂಡು ಬಂದ್ರಿ, ಈ ಸಲ ನಿಮಿತ್ತ ಆಗ್ತದೆ ಅಂತ ಹೇಳಿ ನಮ್ಮ ಸಮಾಜದ ವತಿಯಿಂದ ನಾವೆಲ್ಲರೂ ಆಶಾಭಾವನೆ ಹೊಂದಿರುವಂತ ಮಾತನ್ನ ಇಷ್ಟಪಡ್ತಾ ಇದ್ದೀವಿ. ಇನ್ನ ಇದಕ್ಕೆ ಪೂರಕವಾಗಿ ಅವತ್ತು ಮುಂಜಾನೆ ನಮ್ಮ ಕಾರ್ಯಕ್ರಮ ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೆ ಒಂದ್ ಕಡೆ ನೋಡಿದಾಗ ನಮ್ಮ ಮುತ್ತಿನಕಟ್ಟಿ ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ನಮ್ಮ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿರುವಂತ ನಮ್ಮ ಶಂಕರನಾಡು ಸ್ವಾಮೀಜಿ ಅವರು ಸಹಿತ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಇನ್ನ ಉದ್ಘಾಟಕರಾಗಿ ನಮ್ಮ ಜಮಖಂಡಿ ಮತಕ್ಷೇತ್ರದ ಶಾಸಕರಾಗಿರುವಂತ ಮಾನ್ಯ ಶ್ರೀ ಜಗದೀಶ್ ಗುರುಗುಂಟಿ ಮಠ್ ಅವರು ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನ ಪ್ರತಿಭಾ ಪುರಸ್ಕಾರದ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಜಿಡ್ಲಿ ಅವರು ಸಹಿತ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ತಾ ಇದ್ದಾರೆ ಅಂತ ಮಾತನ್ನು ಹೇಳ್ತಾ ಇದ್ವಿ. ಇನ್ನು ಮುಖ್ಯ ಅತಿಥಿಗಳಾಗಿ ಹಿಂದಿನ ಶಾಸಕರಾಗಿರುವಂತಹ ಶ್ರೀ ಆನಂದ್ ನ್ಯಾಮಗೌಡ ಅವರು, ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆ ನಗರದ ಪ್ರಕಾಶ್ ಪರ್ಶೆಟ್ಟಿ ಅವರು ಅಧ್ಯಕ್ಷರು ಬಸವೇಶ್ವರ ಬ್ಯಾಂಕು ಹಾಗೂ ಬಾಗಲಕೋಟೆ ಪಟ್ಟಣದ ಅಭಿವೃದ್ಧಿ ಕಾರ್ಯಕ್ರಮ ಅಧ್ಯಕ್ಷರಾಗಿರುವಂತಹ ಪರ್ಶೆಟ್ಟಿ ಅವರು ಸಹಿತ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಅಧ್ಯಕ್ಷರಾಗಿರುವಂತಹ CS ಬಾಂಗಿ ಸರ್ ಅವರು ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ತಾಲೂಕಾ ಅಧ್ಯಕ್ಷರಾಗಿರುವಂತಹ ಶಂಕರನ್ನ ಜಿಲ್ಲೆ ಅವರು ಸಹಿತ ಪಾಲ್ಗೊಳ್ತಾ ಇದ್ದಾರೆ. ಇನ್ನ ಈ ಕಾರ್ಯಕ್ರಮ ನಡ್ಕೊಂಡ್ ಬಂದ್ರ ನಾವೆಲ್ಲ ಪಾಲ್ಗೊಂಡಾಗ ಮಕ್ಕಳಿಗೆ ನಾವು ಸಂದೇಶವನ್ನ ರವಾನಿಸಬೇಕಾಗ್ತದೆ, ಒಳ್ಳೆಯ ವಿಚಾರಗಳನ್ನ ಹಂಚ್ಕೋಬೇಕಾಗ್ತದೆ ಅಂತ ಆ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಹಿಪ್ಪರಿಗೆಯ ಚನ್ನಮಲ್ಲಯ್ಯ ಗಂಗಯ್ಯ ಮಠದ ಸರ್ ಅನ್ನು ನಾವ್ ಏನ್ ಮಾಡಿದ್ವಿ ಅಂದ್ರೆ ಉಪನ್ಯಾಸಕರನ್ನ ಈ ಸಲಾಗಿ ಅವ್ರು ಕರ್ಸ್ಕೊತಾ ಇದ್ದೇನೆ ಅಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಇದ್ದೀವಿ. ಇನ್ನ ಪುರುಷರು ಎಷ್ಟು ಸಮಾನವಾಗಿ ಪಾಲ್ಗೊಳ್ತಾರೆ ಅಷ್ಟೇ ನಮ್ಮಲ್ಲಿ ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದೇನೆ ಅಂತ ಮಾತನ್ನು ಹೇಳ್ತಾ ಇಲ್ಲಿ ಉಮಾ ಬಾಂಗಿ ಅವರು ಧರ್ಮದೇವಿ ಸಮಿತಿ ಅಧ್ಯಕ್ಷರಾದ ಅವರು ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅದೇ ಸಮಿತಿ ಉಪಾಧ್ಯಕ್ಷರಾಗಿರುವಂತಹ ಪವಿತ್ರ ಕಲ್ಯಾಣ್ ಶೆಟ್ಟಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಇವರೆಲ್ಲ ಪಾಲ್ಗೊಂಡಿದ್ದಲ್ಲಿ ನಮ್ಮ ಪ್ರತಿಭಾ ಪುರಸ್ಕಾರ ಕಮಿಟಿಯನ್ನು ಮಾಡ್ಕೊಂಡಿದ್ವಿ. ಆ ಎಲ್ಲಾ ಸದಸ್ಯರು ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಒಂದು ಸಂಘಟನೆ ಮಾಡಿ ಆ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಅಂತ ಒಳ್ಳೆಯ ವಿಷಯ ಎಲ್ಲವನ್ನ ನಮ್ಮ ಸಂಪಾದಕರು ಸವಿಸ್ತಾರವಾಗಿ ಹೇಳಿದ್ದಾರೆ. ಆಮೇಲೆ ಇದನ್ನೇನಿತ್ತು ನಾವು ತಾರೀಕು ಜೂನ್ 10ನೇ ತಾರೀಕು ಒಳಗೆ ನಾವು ಒಂದು ಡೆಡ್ ಲೈನ್ ಕೊಟ್ಟಿದ್ದೀವಿ. ಅಂದ್ರೆ ಎಲ್ಲಾ ನಮ್ಮ ತಾಲೂಕಿನ ಯಾರು 85% ಮೇಗಿನವರಿದ್ದವರು ನಮ್ಮ ಶರಣ್ ಚೇತನ್ ಬ್ಯಾಂಕು, ಮುಂದು ಬಸವೇಶ್ವರ ಬ್ಯಾಂಕು, ಗುರು ಬಸವೇಶ್ವರ ಜ್ಯೋತಿ ಬ್ಯಾಂಕು ಅಥವಾ ಇದು ನಮ್ಮ ಇದ್ರೊಳಗೆ ಇದನ್ನ 10ನೇ ತಾರೀಕು ಒಳಗೆ ನಾವು ಇದನ್ನ ಮಾಡಿದ್ವಿ. 85% ಆಧಾರ್ ಮೇಲೆ 85 ಅಬೌವ್ ಫಸ್ಟ್ SSLC ಮತ್ತು ಸೆಕೆಂಡರಿ ಶರಣ್ ಚೇತನ್ ಶರಣ್ ಚೇತನ್ ಬ್ಯಾಂಕ್, ಸವಾರದ ಬ್ಯಾಂಕ್, ಅಲ್ಲಿ ಜಾಲಿಯಾಳ್ ಹಾಸ್ಪಿಟಲ್ ಅಂತಿಲ್ಲ,